ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ಸಾಮಾನ್ಯವಾಗಿ ರಾಜಕೀಯ ಚರ್ಚೆಗಳನ್ನು ಮಾಡ್ತಾ ಇರ್ತೀವಿ. ಅಪರೂಪಕ್ಕೊಮ್ಮೆ ಬೇರೆ ಬೇರೆ ರೀತಿಯ ಚರ್ಚೆಗಳು, ಅಪರೂಪದಲ್ಲೇ ಅಪರೂಪ ಅನ್ನುವಂತೆ ವಿಜ್ಞಾನದ್ದೊಂದು ಚರ್ಚೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಇಂಥದ್ದೊಂದು ತಂತ್ರಜ್ಞಾನ ಬರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ನಾವು ಆತಂಕಗೊಳ್ಳಬೇಕಾ, ಥ್ರಿಲ್ ಆಗಬೇಕಾ? ನಮ್ಮ ಬದುಕಿನ ಮೇಲೆ ಇದರ ಪರಿಣಾಮ ಏನು? ಬದುಕು ಅಂದರೆ ಸಮಾನಾರ್ಥಕ ಪದ, ಉದ್ಯೋಗ, ಗಳಿಕೆ ಅನ್ನೋ ಹಾಗಾಗಿದೆ. ಅದರ ಮೇಲೆ ಪರಿಣಾಮ ಏನು? ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಬ್ಬರು ಎಕ್ಸ್ಪರ್ಟ್ಗಳು, ವಿಜ್ಞಾನ ಲೇಖಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ನಾನು ಇಬ್ಬರೂ ಕೇಳ್ತಾ ಇರೋ ಪ್ರಶ್ನೆ, ಸಾಮಾನ್ಯವಾಗಿ ಮಕ್ಕಳು ಬಂದಾಗ ಏನು ಮಾಡಿದರೆ ಸ್ಕೋಪ್ ಇದೆ ಅಂತ ಕೇಳ್ತಾರೆ ಗುರುರಾಜ್ ಅವರೇ. ಅಂದರೆ ನಾವು ಕೇಳಿದ್ದೀವಿ ಆ ಪ್ರಶ್ನೆಯನ್ನು. ಅಂದರೆ ಏನು ಓದಬೇಕು, ಉದ್ಯೋಗಾವಕಾಶಗಳು ಎಲ್ಲಿ ಜಾಸ್ತಿ, ಹಾಗೆ. ಬಟ್ ಈಗ ಎ ಐ ಜಗತ್ತಿನಲ್ಲಿ ಏನು ಮಾಡಿದ್ರೆ ಸ್ಕೋಪ್ ಇದೆ ಅಂತ ಕೇಳಿದರೆ ಪ್ಲಂಬಿಂಗ್ ಕಲೀರಿ, ಕಾರ್ಪೆಂಟ್ರಿ ಕಲೀರಿ, ಈ ರೀತಿಯಾದ ಉತ್ತರ ಕೊಡ್ಬೇಕಾ? ವಾಟ್ ಈಸ್ ಇಟ್ ಗುರುರಾಜ್ ಅವರೇ? ಅಲ್ಲ, ತಪ್ಪೇನೂ ಇಲ್ಲ. ಈಗ ನಾವು ಎಲ್ಲರೂ ತಂತ್ರಜ್ಞಾನಕ್ಕೆ ಹೋಗ್ತಾರೆ ಅಂತಿಲ್ಲ. ದೇ ಆಲ್ ಆರ್ ನಾಟ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಒಂದು 4 ಜನ ಮಕ್ಕಳು ಇಲ್ಲಿ ಮೆಡಿಸಿನಲ್ಲಿದ್ದಾರೆ, ಇನ್ಯಾರೋ ಫಾರ್ಮಾಸ್ಯೂಟಿಕಲ್ ಸೈನ್ಸಲ್ಲಿರ್ತಾರೆ, ಇನ್ಯಾರೋ ವಿಜುವಲ್ ಆರ್ಟ್ಸಲ್ಲಿರ್ತಾರೆ, ಫೈನ್ ಆರ್ಟ್ಸಲ್ಲಿರ್ತಾರೆ, ಬೇಸಿಕ್ ಆರ್ಟ್ಸ್ ಓದ್ಕೊಂಡು ಬಂದಿರ್ತಾರೆ. ಸೊ ಅವರೆಲ್ಲರಿಗೂ ಹೇಳಬೇಕಾಗಿರೋದು ಒಂದೇ ಒಂದು, ಏನು ಅಂದರೆ ಉದ್ಯೋಗ ಪ್ರಾಪ್ತಿಯ ಜೊತೆಗೆ ಈ ಪ್ರಕೃತಿಯನ್ನು ನಾಶ ಮಾಡದೇ ಇರುವಂಥ ಯಾವುದಾದ್ರೂ ಒಂದು ಕಲಿಕೆ ಇದೆ ಅಂದರೆ ಅದನ್ನು ಕಲೀರಿ ಅಂತ. ಸಸ್ಟೈನಬಿಲಿಟಿ ಮಾಡೆಲ್ ಓರಿಯೆಂಟೆಡ್ ಎಜುಕೇಷನ್ ಶುಡ್ ಬಿ ದ ಮಂತ್ರ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ChatGPT ಏನು ನಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಲ್ಲ, 2024ರಲ್ಲಿ ಪ್ರತಿದಿನಕ್ಕೆ 5 ಕೋಟಿ ಪ್ರಶ್ನೆಗಳನ್ನು ಕೇಳ್ತಾ ಇತ್ತು ಇಡೀ ಜಗತ್ತು. ಓಕೆ. ಇವತ್ತು ಬೆಳಿಗ್ಗೆ ಇಂದ ಸಾಯಂಕಾಲದವರೆಗೆ 250 ಕೋಟಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. 4 ಪ್ರಶ್ನೆಗಳನ್ನು 40 ಸಾಲಿನ ಉತ್ತರ ಕೊಡ್ತಾ ಹೋದರೆ ಅರ್ಧ ಲೀಟ್ರ್ ನೀರು ಖರ್ಚಾಗತ್ತೆ. ಕೇಳ್ಬೋದು ನೀವು, ನೀರು ಎಲ್ಲಿಂದ ಖರ್ಚಾಗತ್ತೆ? ಕಂಪ್ಯೂಟರ್ ನೀರು ಕುಡಿಯುತ್ತಾ, ಚಿಪ್ ನೀರು ಕುಡಿಯುತ್ತಾ ಅಂತ. ಸರ್ವರ್ನ ಕೂಲ್ ಮಾಡಲಿಕ್ಕೆ ನೀರು ಬೇಕು, ಪ್ಯೂರೆಸ್ಟ್ ಫಾರ್ಮ್ ಕೂಲೆಂಟ್ ಬೇಕು. ಆಯಿತಾ? ಇದೇ ನೀರನ್ನು ಬಳಸ್ತೀವಿ. ಇವತ್ತು ನಾವು ದೇವನಹಳ್ಳಿ ಹತ್ರ ಎಲ್ಲ ಒಂದು ಡಾಟಾ ಸೆಂಟರ್ ಬರುತ್ತೆ ಅಂದರೆ ಅಲ್ಲಿನ ರೈತರು ಎಲ್ಲರೂ ಹುಷಾರಾಗಬೇಕು. ಇವತ್ತು ನೀರಿನ ಮೂಲ ಖಾಲಿ ಆಗುತ್ತೆ. ಇವತ್ತು ಅಮೆಜಾನ್ ವೆಬ್ ಸರ್ವಿಸ್ನವರು, ಇನ್ಯಾರು ದೊಡ್ಡವರು ಎಲ್ಲೆಲ್ಲ ಡಾಟಾ ಸೆಂಟರ್ಗಳನ್ನು ಮಾಡಿದಾರೋ ಅಲ್ಲೆಲ್ಲ ನೀರಿಗೆ ತತ್ವಾರ ಶುರುವಾಗಿದೆ ಈಗ. ಹಾಗಾದರೆ ನೀವು ಕೇಳ್ಬೋದು, ಬೇಡವಾ? ಸಮುದ್ರ ನೀರು ಬಳಸೋಕ್ಕಾಗಲ್ಲ? ಇಲ್ಲ, ಪ್ಯೂರೆಸ್ಟ್ ಬೇಗ ಚಿಪ್ಗಳು ತಗೊಳ್ಳೋದೇ ಇಲ್ಲ, ಬೆಂಕಿ ಹತ್ಬಿಡುತ್ತದು. ಹಾಗಾಗಿ ಅದನ್ನು ಯಾವಾಗಲೂ ಕೂಲ್ ಇಡಬೇಕು. ಆಮೇಲೆ ಅದೊಂದೇ ಅಲ್ಲ, ನೀರನ್ನು ಒಂದೇ ಮಾತಾಡ್ತಾ ಇಲ್ಲ ನಾನು, ವಿದ್ಯುತ್ತು. ಒಂದು ಡಾಟಾ ಸೆಂಟ್ರನ್ನು ನಡೆಸಲಿಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ಡಾಟಾ ಸೆಂಟರ್ ತೊಗೊಂಡ್ರೆ, ಈಗ ಹೋದ ವರ್ಷದ ಒಂದು ಡಾಟಾ ಸೆಂಟ್ರದ್ದು ಉದಾಹರಣೆ ಹೇಳ್ತೀನಿ. 18 ಕೋಟಿ ಕಿಲೋವ್ಯಾಟ್ ವಿದ್ಯುತ್ತನ್ನು ಒಂದು ಡಾಟಾ ಸೆಂಟರ್ ಬಳಸುತ್ತೆ ವರ್ಷಕ್ಕೆ. ಅಂದರೆ 18 ಕೋಟಿ ಕಿಲೋವ್ಯಾಟ್ ಅವರ್ ಅಂತ ಕರಿತೀವಿ. ಅದು ಬೆಂಗಳೂರಿನ 40 ಲಕ್ಷ ಮನೆಗಳಿಗೆ 1 ವರ್ಷದ ವಿದ್ಯುತ್. ಅದೇ ಒಂದು ಡಾಟಾ ಸೆಂಟರು 15 ಕೋಟಿ ಲೀಟರ್ ನೀರನ್ನು ತಗೊಳ್ಳುತ್ತೆ ಅನ್ನೋದಾದರೆ, ಅದು ದಾವಣಗೆರೆ ಅಂಥ ಊರಿಗೆ 6 ತಿಂಗಳ ನೀರಿನ ಸೌಲಭ್ಯ, ಕುಡಿಯೋ ನೀರಿನ ಸೌಲಭ್ಯ. ಇಷ್ಟರ ಮಟ್ಟಿಗೆ ಎನ್ವಿರಾನ್ಮೆಂಟ್ನ ಧ್ವಂಸಗೊಳಿಸ್ತಾ ಇರುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಏನು ಸ್ಕೋಪ್ ಇದೆ ಅನ್ನೋದನ್ನು ನೀವು ಕೇಳಿದ್ರಿ. ಈಗೇನು ನಾವು ಪಟ್ಟಿ ಮಾಡೋದಲ್ಲ, ಯಾವ್ಯಾವ ಕೆಲಸಗಳು ಉಳ್ಕೊಳ್ತವೆ. ಈಗ ಬೇಸಿಕ್ ಸೈನ್ಸ್ ಅಲ್ಲಿ ರಿಸರ್ಚ್ ಆಗಿಲ್ಲ. ಇವತ್ತು ನಾನು ಸರ್ ಹತ್ರ ಹೇಳ್ತಾ ಇದ್ದೆ, ಇನ್ನು 2 ವರ್ಷ ಆದರೆ 2028 ನೊಬೆಲ್ ಸಿ ವಿ ರಾಮನ್ ಅವರ ನೊಬೆಲ್ ಜೀವನ ಪರ್ಯಂತ ಏನು ಸಂಶೋಧನೆ ಮಾಡಿದ್ರು ಅದೆಲ್ಲವನ್ನೂ 100 ವರ್ಷಕ್ಕೆ ಬಂತು. 100 ವರ್ಷ ಆಗ್ತಾ ಇದೆ. ಈ ದೇಶದ ವಿಜ್ಞಾನಿಗಳು ಇನ್ನೊಂದು ಸೈನ್ಸ್ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗಳಿಸುವ ಅರ್ಹತೆಯನ್ನು ಪಡಿತಾ ಇಲ್ಲ. ಸೈನ್ಸ್ನಲ್ಲಿ ರಿಸರ್ಚ್ ಆಗ್ತಾ ಇಲ್ಲ. ಅಪ್ಲಿಕೇಶನ್ಸ್ ಫೈನ್, ಈಗೇನು ನಾವೇನಿದೆ ಅಲ್ಲ ಅನ್ವಯಿಕ ಅಂತ ಕರಿತೀವಿ. ಆಲ್ ಅಪ್ಲಿಕೇಶನ್ಸ್, ರೊಬೋಟಿಕ್ ಸರ್ಜರಿ ಬಗ್ಗೆ ಹೇಳಿದ್ರಿ, ಸ್ಕ್ಯಾನರ್ಸ್ ಬಗ್ಗೆ ಹೇಳಿದ್ರಿ, MRI ಬಗ್ಗೆ ಹೇಳಿದ್ರಿ, ಇದೆಲ್ಲ ಅಪ್ಲಿಕೇಶನ್ಸು. ಮೂಲ ವಿಜ್ಞಾನಗಳಲ್ಲಿ ಇವತ್ತು ಈ ಜಗತ್ತನ್ನೇನಾದರೂ ನಾವು AI ನಾವು ನಿರ್ಧರಿಸಬೇಕು, ಭಾರತ ಇಲ್ಲಿ ನಂಬರ್ 1 ಆಗಬೇಕು ಅನ್ನೋದಾದರೆ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವತ್ತೇನು ಚಿಪ್ ಮಾಡಲಿಕ್ಕೆ ಬೇಕಾದಂಥ ಸಂಪನ್ಮೂಲ ಯಾರ ಬಳಿ ಇದೆ? ದುರದೃಷ್ಟವಶಾತ್ ಚೈನಾದ ಹತ್ರ ಇದೆ.
ಇವತ್ತು ತೈವಾನ್ ಸೆಮಿಕಂಡಕ್ಟರ್ ಮೇಕಿಂಗ್ ಕಾರ್ಪೊರೇಷನ್ ಏನಿದೆಯಲ್ಲ ಅದು ಡಿಸೈಡ್ ಮಾಡ್ತಾ ಇದೆ ಇಡೀ ಜಗತ್ತಿಗೆ, ನಾನು ಈ ಚಿಪ್ ಕೊಟ್ಟರೆ ಇವರು ಮುಂದುವರಿತಾರೆ, ಹೌದು, ಇಲ್ಲದ್ರಿಲ್ಲ. ಇವತ್ತು ಮೈಕ್ರೋಸಾಫ್ಟ್ ಆಗಲಿ, ಆ್ಯಪಲ್ನವರು ಆಗಲಿ, ಎನ್ವಿಡಿಯಾದವರಾಗಲಿ ಡಿಸೈನ್ ಮಾಡಿ ಕೊಡ್ತಾರೆ. ಆ ತೈವಾನ್ ಒಂದು ಕಂಪನಿ, ಏಕೈಕ ಕಂಪನಿ ಪ್ರೊಡ್ಯೂಸ್ ಮಾಡಿ ಕೊಡ್ತಾ ಇದೆ. ಅವರೇನಾದರೂ ಅವ್ರಿಗೆ ಬೇಕಂತಲೇ ನಿಧಾನ ಮಾಡ್ತಾ ಇದ್ದಾರೆ ಅವರು. ಹೌದು. ಇವತ್ತು ನಾನು ಯಾಕೆ ಹ್ಯೂ ಅಂಡ್ ಕ್ರೈ 5-6 ವರ್ಷದಿಂದ ಒಂದು ಕಾರ್ ಬುಕ್ ಮಾಡಿದ್ದೆ, ಡೆಲಿವರಿ ಲೇಟ್ ಆಯಿತು ಯಾಕಂದರೆ ತೈವಾನಿಂದ ಚಿಪ್ ಬರ್ತಿಲ್ಲ ಅಂತಂದ್ರು. ಆಶ್ಚರ್ಯ ಆಯಿತು. ಅವ್ರಿಗೆ ಅವಸರ ಇಲ್ಲ. ಹೌದು, ಯುರೋಪ್ನವ್ರಿಗೆ ಬೇಕಿಲ್ಲ. ಯುರೋಪಿನ ಜನ ನೋಡಿದಿರಿ, ಶಾಂತವಾಗಿ ಲೇಡ್ ಬ್ಯಾಕ್ ಬಂದಾಗ ನೋಡ್ಕೋತೀವಿ. ದೇ ವಾಂಟ್ ದರ್ ಎನ್ವಿರಾನ್ಮೆಂಟ್ ಫಸ್ಟ್, ಪೀಪಲ್ ಫಸ್ಟ್, ದೆನ್ ದ ಕಂಫರ್ಟ್ ಅಂತ. ಹಾಗಾಗಿ ಇವರೆಲ್ಲರಿಗೂ ಇರಬೇಕಾದದ್ದೇನು ಅಂದರೆ ಈ ಸಸ್ಟೈನಬಲ್ ಮಾಡೆಲ್, ಈ ಪ್ರಕೃತಿಯನ್ನು ಉಳಿಸ್ಕೊಂಡು ಏನಾದರೂ ನಾವು ಅನ್ನ ಸಂಪಾದನೆ ಮಾಡ್ಕೊಳ್ತೀವ. ಕೃಷಿ, ಇವತ್ತು ನಾನು ನೀರು ಹೊರಟೋಗುತ್ತೆ ಅಂತ ಹೇಳಿದೆ, ಲಕ್ಷಾಂತರ ಯುವಕರಿಗೆ ಕೆಲಸ ಇಲ್ಲ ಅಂತೀವಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಕಳ್ಸೋಣ ಅವ್ರಿಗೆ. ಪುಕ್ಸಟೆ ದುಡ್ಡು ಕೊಡೋದು ಬೇಡ ಅವರಿಗೆ. ಒಡ್ಡು ತೆಗೀರಿ, ಮಳೆಗಾಲ ಬಂದಾಗ ನೀರನ್ನು ಸಂಗ್ರಹಿಸಿ ಅದನ್ನು ಮಾಡಿ, ಮರುಭೂಮಿಗಳನ್ನು ಹಸಿರೀಕರಣಗೊಳಿಸ್ರಿ. ಚೈನಾ ಎಷ್ಟು ಸೀಕ್ರೆಟಾಗಿ ಇಟ್ಟಿದೆ ಅಂದರೆ ಅನೇಕ ಮರುಭೂಮಿಗಳನ್ನು ಹಸಿರು ಮಾಡ್ಕೊಂಡ್ಬಿಟ್ಟಿದೆ ಈಗ. ಎಂಥ ದೊಡ್ಡ ಪ್ರಿಪರೇಷನ್ ಗೊತ್ತಾ ಅವ್ರದ್ದು. ಇವತ್ತು ಅವ್ರು ಗೂಗಲ್ ಯೂಸ್ ಮಾಡ್ತಾ ಇಲ್ಲ. ನಾವು ಗೂಗಲ್ನ ಪ್ರಶ್ನೆ ಕೇಳ್ದಂಗೆ ಅವ್ರ ಪ್ರಶ್ನೆ ಅವ್ರದ್ದೇ ಬೇರೆ ಇದೆ. ಕರೆಕ್ಟ್. ಅವರ ಹೋಮೋಜಿನಿಟಿ ಅಂತ ಕರಿತೀವಿ. ಒಂದೇ ತೆರನಾದ ಮುಖ, ಒಂದೇ ತೆರನಾದ ಎತ್ತರ, ಒಂದೇ ಭಾಷೆ ಇಡೀ ದೇಶಕ್ಕೆ. ಅಲ್ಲಲ್ಲಿ ಕಲೋಕ್ವಿಯಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ನಮ್ಮಷ್ಟು ವೈವಿಧ್ಯತೆ ಈಗ ನಮ್ಮ ಸರ್ವಂ ಎ ಬಗ್ಗೆ ಸರ್ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಇವತ್ತು ಒಂದು ಹೊಸ ಇಂಡಸ್ ಏನು ಚಾಟ್ಬಾಟ್ ಏನಿದೆ ಅಲ್ಲ, ಅದ್ರ ಮುಖಾಂತರ ನಮ್ಮ ಕನ್ನಡವನ್ನು, ತಮಿಳನ್ನು, ಮಲಯಾಳಂ ಭಾಷೆಯನ್ನು, ತೆಲುಗನ್ನು, ಯಾವುದೇ ಭಾರತೀಯ ಸ್ವದೇಶಿ ಎ ಐ ಬಂದುಬಿಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇದನ್ನು ಗಮನಿಸಿ ಮುಂದುವರಿಬೇಕು. ಎಲ್ಲ ಕಡೆಯೂ ಅವಕಾಶಗಳಿದ್ದಾವೆ. ಹಾಗಾಗಿ ಮುಗೀತು ಅಂತಲ್ಲ. ಈಗ ಅದು ಹೇಳ್ಬೋದು ನೀವು, ಕಂಪ್ಯೂಟರ್ ಬಂದಾಗ ಏನು ಅಂದ್ಕೊಂಡಿದ್ವಿ, ಎಲ್ಲ ಜಾಬ್ ರಿಪ್ಲೇಸ್ ಆಗಿಬಿಡುತ್ತೆ ಅಂತ. ಅದು ವೇಗ್ ಸ್ಟೇಟ್ಮೆಂಟ್ ಅಲ್ಲ. ಕಂಪ್ಯೂಟರ್ಸ್ ಜೊತೆಗೆ ಇದ್ದೀವಿ, ಎ ಐ ಜೊತೆಗೂ ಇರ್ತೀವಿ. ಎ ಐಯನ್ನು ಸಂಭಾಳಿಸ್ಕೊಂಡು ಹೋಗುವಂಥ ಎಲ್ಲ ಚಾನ್ಸಸ್ ಇದ್ದಾವೆ. ಹಾಗಾಗಿ ಒಂದು ಪಾಸಿಟಿವ್ ಔಟ್ಲುಕ್ಕಲ್ಲಿ ಎ ಐನ ತೊಗೊಂಡು ಹೋಗೋಣ. ಎ ಐನಿಂದ ದೂರ ಇರ್ತೀವಿ ಅನ್ನೋದಕ್ಕೆ ಆಗದೇ ಇರೋಷ್ಟು ನಮ್ಮನ್ನು ಒಳಗೊಂಡಿದೆ. ನಾವು ಅದರ ಒಳಗಡೆ ಕೂತ್ಬಿಟ್ಟಿದ್ದೀವಿ. ವಿತ್ ಅಸ್ ಆರ್ ವಿತೌಟ್ ಅಸ್ ಎ ಐ ಮುಂದುವರಿಯುತ್ತೆ. ಇಟ್ ವಿಲ್. ವಿತ್ ಅಸ್ ಅನ್ನೋದಾದರೆ ಬೆಟರ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.